ನಮಸ್ಕಾರ. ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ಇವತ್ತು ನಾನು ರೆಡಿ MTR ಬಿಸಿಬೇಳೆ ಬಾತ್ ಪೌಡರ್ನ ಬಳಸ್ಕೊಂಡು ಸಿಂಪಲ್ ಆಗಿ ತುಂಬಾ ಟೇಸ್ಟಿಯಾದ ಬಿಸಿಬೇಳೆ ಬಾತ್ನ ಮಾಡಿ ತೋರಿಸ್ತೀನಿ. ಇವತ್ತು ನಾನು ಇದು ಸಿಂಪಲ್ ಆಗಿ ಮಾಡ್ಕೋಬಹುದು. ಮತ್ತೆ ಇವತ್ತು ನಾನು ಹುಣಸೆ ಹಣ್ಣು ಬಳಸ್ತಾ ಇಲ್ಲ, ಮೊಸರು ಹಾಕ್ಬಿಟ್ಟು ಮಾಡಿ ತೋರಿಸ್ತೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಬನ್ನಿ ಯಾವ ತರ ಮಾಡ್ಕೊಳ್ಳೋದು, ಇದಕ್ಕೆ ಏನೇನು ಸಾಮಗ್ರಿಗಳು ತಗೊಂಡಿದೀನಿ ಅಂತ ಸಾಮಗ್ರಿಗಳನ್ನ ತೋರಿಸ್ತೀನಿ. ಆಮೇಲೆ ಯಾವ ತರ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋದಕ್ಕೆ ನಾನು MTR ಬಿಸಿಬೇಳೆ ಬಾತ್ ಪೌಡ್ರನ್ನ ತೊಗೊಂಡಿದ್ದೀನಿ. ಇದು ರೆಡಿ ಮಿಕ್ಸ್ ಪೌಡರು. 1 ಬೌಲಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಅದೇ ಸೇಮ್ ಅಳತೆಯಲ್ಲಿ 1 ಬೌಲಷ್ಟು ನಾನು ಅಕ್ಕಿನ ತೊಗೊಂಡಿದ್ದೀನಿ. ಯಾವ ಅಕ್ಕಿ ಬೇಕಿದ್ರೂ ಬಳಸ್ಬೋದು. ಮೊಸರು ತೊಗೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು ಮತ್ತು ಹಸಿ ಬಟಾಣಿ ಕಾಳನ್ನ ತೊಗೊಂಡಿದ್ದೀನಿ. ನಿಮಗೆ ಬೇರೆ ಆಲೂಗಡ್ಡೆ ಆ ಥರ ತರಕಾರಿ ಇಷ್ಟ ಇದ್ದರೆ ಹಾಕ್ಬೋದು. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗೋಡಂಬಿ, ಸ್ವಲ್ಪ ಕರಿಬೇವನ್ನ ತೊಗೊಂಡಿದ್ದೀನಿ. ಎಣ್ಣೆ ಅಥವಾ ತುಪ್ಪ 1.5 ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ. ಅರಿಶಿನ ಪುಡಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ. ಈಗ ಮಾಡೋದನ್ನು ನೋಡ್ಕೊಳ್ಳೋಣ. ಒಂದು ಕುಕ್ಕರ್ನಲ್ಲಿ ನಾನು 1 ಬೌಲಷ್ಟು ಅಕ್ಕಿನ ತೊಳೆದುಬಿಟ್ಟು ಹಾಕ್ತಾಯಿದ್ದೀನಿ. ಅದೇ ಸೇಮ್ ಅಳತೆಯಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಅದು ಕೂಡ ನಾನು ತೊಳೆದುಬಿಟ್ಟು ಅದೇ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಈಗ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ, ಬೀನ್ಸ್ ಹಾಕ್ತಾಯಿದ್ದೀನಿ, ಹಸಿ ಬಟಾಣಿ ಕಾಳು ಹಾಕ್ತೀನಿ. ಬೇರೆ ತರಕಾರಿ ನಾನು ಯಾವುದೂ ಹಾಕ್ತಾಯಿಲ್ಲ. ನಿಮಗೆ ಬೇರೆ ತರಕಾರಿಗಳು ಇಷ್ಟ ಇದ್ದರೆ ಸ್ವಲ್ಪ ಹಾಕ್ಕೋಬಹುದು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ನಾನು ತುಪ್ಪ ಹಾಕಿ ಇದನ್ನು 3 ವಿಜಿಲ್ ಬರೋವರೆಗೂ ಕೂಗಿಸ್ಕೋತೀನಿ. ಸ್ವಲ್ಪ ತುಪ್ಪ ಹಾಕಿ ಬೇಯಿಸೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಚೆನ್ನಾಗಿ ಬೇಯುತ್ತೆ ಅಂತ. ನೋಡಿ, ನಾನು 1 ಬಟ್ಲು ಅಕ್ಕಿಗೆ 3 ಬಟ್ಲು ನೀರು ಅಂತ ತೊಗೋತಾ ಇದ್ದೀನಿ. ಮತ್ತು 1 ಬಟ್ಲು ಬೇಳೆ ಹಾಕಿರೋದ್ರಿಂದ ಅದಕ್ಕೆ 3 ಬಟ್ಲು, ಟೋಟಲಾಗಿ 6 ಬಟ್ಲು ನೀರನ್ನ ಹಾಕ್ತಾಯಿದ್ದೀನಿ. ಇದು ಬೆಂದ ಮೇಲೆ ನೋಡ್ಬೋದು. ಇನ್ನೂ ತೆಳುವಾಗಿ ಬೇಕು ಅಂದರೆ ಒಂದು 7 ಬಟ್ಟಲು ನೀರನ್ನ ಹಾಕೋಬೋದು. ಅಂದರೆ 1 ಬಟ್ಲು ಬೇಳೆ 1 ಬಟ್ಲು ಅಕ್ಕಿಗೆ ನೀವು 7 ಬಟ್ಲನ್ನ ನೀರನ್ನ ಬಳಸ್ಬೋದು. ನಾನು 6 ಬಟ್ಲು ಹಾಕಿದ್ದೀನಿ. ಯಾಕಂದರೆ ಮಜ್ಜಿಗೆ ಮಾಡಿ ಹಾಕ್ತೀವಿ, ಮೊಸರನ್ನ ಕಡೆದು ಮಜ್ಜಿಗೆ ಮಾಡಿ ಹಾಕ್ತೀವಿ, ಹಾಗಾಗಿ 6 ಬಟ್ಲನ್ನ ಹಾಕಿದ್ದೀನಿ. ನೋಡಿ, ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಈಗ ಇದನ್ನು 3 ವಿಜಿಲ್ ಬರೋವರೆಗೂ ನಾನೀಗ ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಕುದಿಸ್ಕೊತಾ ಇದ್ದೀನಿ. ನೋಡಿ, 3 ವಿಜಿಲ್ ಬರಲಿ, ಆಮೇಲೆ ಮತ್ತೆ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಈಗ 3 ವಿಜಿಲ್ ಆಗಿದೆ. ಅದು ಈಗ ಮೊಸರನ್ನ ನಾನು ಅರ್ಧ ಲೀಟ್ರಲ್ಲಿ ಅದರ ಅರ್ಧದಷ್ಟು ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ನೀರನ್ನ ಹಾಕಿ ಇದು ಮಜ್ಜಿಗೆನ ಮಾಡ್ಕೋತಾ ಇದ್ದೀನಿ. ಡೈರೆಕ್ಟಾಗಿ ಮೊಸರು ಹಾಕಿದ್ರೆ ಚೆನ್ನಾಗಿರಲ್ಲ, ಈ ಥರ ಮಜ್ಜಿಗೆ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಈಗ ರೆಡಿ ಆಯಿತು. ಕುಕ್ಕರ್ ವಿಜಿಲ್ಲು ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಬಿಡಬೇಕು. ಪೂರ್ತಿ ತಣ್ಣಗಾಗಿದೆ. ಈಗ ನೋಡ್ಬೋದು, ಬೇಳೆ ತರಕಾರಿ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ. ಈಗ ಬಿಸಿಬೇಳೆ ಬಾತ್ ಅಂದರೆ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ತೆಳುವಾಗೇ ಇರಬೇಕು. ಈಗ ನಾನು ಅದಕ್ಕೆ ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕಿ ಮಾಡ್ತಾಯಿದ್ದೀನಿ. ಎಣ್ಣೆಯಲ್ಲಿ ಕೂಡ ಮಾಡ್ಬೋದು, ತುಪ್ಪದಲ್ಲಿ ಕೂಡ ಮಾಡ್ಕೋಬೋದು. ಇದಕ್ಕೆ ನಾನೀಗ ಗೋಡಂಬಿನ ಹಾಕ್ತಾಯಿದ್ದೀನಿ. ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನೀಗ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಕರಿಬೇವು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಇದಕ್ಕೆ ನಾನು MTR ಮಸಾಲಾನ ಇದಕ್ಕೆ ಹಾಕ್ತೀನಿ. ಈ ಥರ ಒಗ್ಗರಣೆಯಲ್ಲಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಒಗ್ಗರಣೆಯಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಬೇಯಿಸೋದಕ್ಕೆ ಕೂಡ ಹಾಕೋಬಹುದು. ನಾನು 1 ಬಟ್ಲು ಅಕ್ಕಿ 1 ಬಟ್ಲು ಬೇಳೆಗೆ 3 ಟೇಬಲ್ ಸ್ಪೂನಷ್ಟು ನಾನು MTR ಬಿಸಿಬೇಳೆ ಬಾತ್ ಪೌಡ್ರನ್ನ ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ತೀರಾ ಜಾಸ್ತಿ ಅಂದರೆ ಸ್ವಲ್ಪ ಖಾರ ಬರುತ್ತೆ, ತೀರಾ ಕಡಿಮೆ ಅಂದರೆ ಸಪ್ಪೆ ಆಗುತ್ತೆ. ನಿಮ್ಗೆ ಯಾವ ಥರ ನಿಮಗೆ ಇಷ್ಟ ಆಗುತ್ತೆ, ಖಾರ ಜಾಸ್ತಿ ಅಂದರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು. ಜಸ್ಟ್ ಎಲ್ಲ ಮಿಕ್ಸ್ ಮಾಡಿ ಈಗ ನಾನು ಬೆಂದಿರೋ ಬೇಳೆ ತರಕಾರಿಗೆಲ್ಲ ಈ ಒಗ್ಗರಣೆನ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು, ತುಂಬಾ ಬೇಗ ಕೂಡ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನಾನು ಆಗಲೇ ಮಾಡಿಟ್ಕೊಂಡಿರೋ ಮಜ್ಜಿಗೆ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನಾಟಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಂತೂ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಈಗ ಎಲ್ಲನೂ ಮಿಕ್ಸ್ ಮಾಡಬೇಕು. ಈ ಥರ ಬೇಗ ಬೇಗ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾಕಂದರೆ ಮೊಸರು ಹಾಕಿರೋದ್ರಿಂದ ಒಡಕಾಗಲ್ಲ, ಇದು ಬಿಸಿ ಇರುತ್ತೆ. ನೋಡಿ, ಟೇಸ್ಟಿಯಾಗಿರೋ
MTR ಬಿಸಿಬೇಳೆ ಬಾತು ರೆಡಿ ಆಯಿತು. ನೀವು ಟ್ರೈ ಮಾಡಿ, ಮಾಡೋದು ಸುಲಭ, ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ.